ಅಥಣಿ ಕ್ಷೇತ್ರದಲ್ಲಿ 125 ಮತದಾರರಿದ್ದಾರೆ. 125 ಮತದಾರರಲ್ಲಿ 122 ಜನ ನಮ್ಮ ಜೊತೆಗೆ ಫಿಸಿಕಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ. ನಾನು ಹೇಳಿದೆ, ನಾನು ನಾಮಪತ್ರ ಸಲ್ಲಿಸ್ತೀನಿ, ಬಂದಮೇಲೆ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು, ಅವನಿಗೆ ಶಕ್ತಿ ತುಂಬಬೇಕು, ಅವನಿಗೆ ಧೈರ್ಯ ತುಂಬಬೇಕು. ನಾವು ಹಿಂದೂ ಅದೀವಿ, ಈಗೂ ಅದೀವಿ, ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಇವತ್ತೊಂದು ಸ್ವಲ್ಪ ಊಟಕ್ಕೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಊಟ ಮಾಡಿಸ್ತೀವಿ. ಹೇಳೋ ಪ್ರಕಾರ ಅಥಣಿ ಮತ್ತು ಕಾಗವಾಡ ರಿಸಲ್ಟ್ ಗೊತ್ತಾಯ್ತು. ಇನ್ನ ಅದ್ರ ನಂತರ ಬೇರೆ ಕ್ಷೇತ್ರದಲ್ಲಿ ಕೂಡ ಚುನಾವಣೆ ನಡೀತಾವ, ಅಲ್ಲಿ ಕೂಡ ಭಾಗವಹಿಸ್ತಾರ ಅಂತ. ಈಗ ಅಣ್ಣ, ಇದು ಈ ವಿಡ್ರಾಲ್ ಮುಗಿಬೇಕು. ವಿಡ್ರಾಲ್ ಮುಗಿಯುವವರೆಗೆ ಚಿತ್ರಣ ನಿಮಗೆ ಯಾರಿಗೆ ಗೊತ್ತಾಯ್ತು. ಈಗ ನನ್ನ ಕ್ಷೇತ್ರದಲ್ಲಿ 3 ಜನ ನಾಮಿನೇಷನ್ ಪತ್ರ ಮಾಡಿದ್ರು, ನಾನು ಮಾಡಿದ್ದೀನಿ. ನನ್ನ ವಿರೋಧದಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನಿಬ್ರು ಈಗ ಮಾಡ್ಲಕ್ಕೆ ಹೋಗಿದ್ರು. ಆರಿಬ್ಬರು ತಗೊಳ್ಳಿದ್ರೆ ಚುನಾವಣೆ ಆಗುತ್ತಲ್ಲ. ಅವ್ರು 3 ಜನ ನಿಂತು ಬಿಟ್ರೆ ಅವಾಗ ಚೌಕಂಡು ಸ್ಪರ್ಧೆ ಆಗುತ್ತೆ. 120 ಜನ ತಗೊಂಡು ಬಂದಿದ್ದಾರೆ. ಇನ್ನು ಚುನಾವಣೆ ಆದ್ರೆ ರಿಸಲ್ಟ್ ಗೊತ್ತಿದೆಯಲ್ಲ ಸರ್, ಚುನಾವಣೆ ಆಗೋದಿಲ್ಲ. ಚುನಾವಣೆ ಆಗಬೇಕು. ಆದಮೇಲೆ ನೋಡು, ಆತ್ಮಸಾಕ್ಷಿ ಅನ್ನೋ ಅಂಥದ್ದು ಕೆಲವೊಬ್ಬರಿಗೆ ಇರ್ತದೆ. ನಾವೆಲ್ಲರೂ ಒಂದು ಮನೋಧೈರ್ಯದಿಂದ ನಮಗೆ ಮತ ಹಾಕ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ಯಾವ ಮನುಷ್ಯ ನಿಂತಾವು ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ. ಸೋಲೋದು ಗೊತ್ತಿದ್ರು ಸಹಿತ ನಾ ಗೆಲ್ತೀನಿ ಅಂತ ಹೇಳಬೇಕಾಗುತ್ತದೆ. ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ. ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತೆಗೆದ ಮೇಲೆ ಒಂದು ಹಂತ, ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ಹಂತ. ನನ್ನ ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ. ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು, ಇವತ್ತಿಗೂ ಹೇಳ್ತಾರೆ, ಲಕ್ಷ್ಮಣ ಸವದಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡ್ರು, ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ, ಅದು ನನಗೆ ತೃಪ್ತಿ ಇದೆ. ನಾನು ಈಗಾಗಲೇ ಹೇಳಿಬಿಟ್ಟಿನಿ, ಪದೇ ಪದೇ ಅದನ್ನು ಕೆದರುತ್ತೆ. ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ.